ಕುರಾನ್ ಎಕ್ಸ್ಟ್ರಾ ಕೋಟ್ ಮಾಡಿದ್ದಕ್ಕೆ ಇದ್ದಕ್ಕಿದ್ದಂಗೆ ಇವರ ಸಂಘ ಪರಿವಾರದ ಬುಡಕ್ಕೆ ಬೆಂಕಿ ಬಿದ್ದಿದೆ. ಅವಿಶ್ವ ಹಿಂದೂ ಪರಿಷತ್ ಅವರು ಇಂಥ ಈ ಮಾತು ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇದೆ. ನೋಡಿ ದ್ವೇಷ ಭಾಷಣ ಮಾಡ್ತಾರೆ, ನೋಡಿ ದ್ವೇಷ ಭಾಷಣ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೋದಿ ಅವರು 2024ರಲ್ಲಿ ಪ್ರಚಾರ ಸಮಿತಿಯಲ್ಲಿ ಪ್ರಚಾರ ಮಾಡ್ತಾರೆ, ಅಲ್ಲಿ ರಾಜಸ್ಥಾನದಲ್ಲಿ. ಅವಾಗ ಅವ್ರು ಹೇಳ್ತಾರೆ, ಹೆಚ್ಚು ಮುಸ್ಲಿಮರನ್ನು ಹೊಂದುವವರು ಅಂದರೆ ಮುಸ್ಲಿಮರು, ಹೆಚ್ಚು ಮಕ್ಕಳನ್ನು ಹೊಂದುವವರು ಇವರು ಓಟು ಜಿಹಾದಿಗಳು ಅಂತ ಹೇಳ್ತಾರೆ. ಸ್ವತಃ ರಾಮನೇ ಹುಟ್ಟಿ ಬಂದು ನಾನು ಮತ್ತೆ ಅವತಾರ ಪಡೆದಿದ್ದೇನೆ, ನೀವು ಮಾಡೋದು ತಪ್ಪು ಅಂದರೆ ಆ ರಾಮನನ್ನು ತೆಗೆದುಕೊಂಡು ಜೈಲಲ್ಲಿ ಇಡ್ತಾರೆ ಅವರು. ಇಲ್ಲಿ ಎರಡು ವ್ಯತ್ಯಾಸ ಇರೋದೇನೆಂದ್ರೆ, ಒಂದು ಮಹಾತ್ಮ ಗಾಂಧಿಯವರ ರಾಮ, ಇನ್ನೊಂದು RSSನವರ ರಾಮ. ಮಹಾತ್ಮ ಗಾಂಧಿಯವರ ರಾಮ ಯಾರು? ಹೇ ರಾಮ್. ಇವ್ರ ರಾಮ ಜೈರಾಮ್. ರಾಹುಲ್ ಗಾಂಧಿ ಬಹಳ ಅದ್ಭುತವಾಗಿ ಹೇಳ್ತಾರೆ, ದ್ವೇಷದ ಬಜಾರಿನಲ್ಲಿ ಪ್ರೀತಿ ಅಂಗಡಿ ತೆರೆಯೋಣ. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಮತ್ತು BJP ಕುರಿತು ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಈ RSS ಮತ್ತು BJP ವಿಷಸರ್ಪಗಳು ಇದ್ದಂತೆ, ಇವುಗಳನ್ನು ಎಲ್ಲೇ ಕಂಡ್ರೆ ಕೊಂದು ಹಾಕಬೇಕು, ನಮಾಜ್ದಲ್ಲೂ ಕೂಡ ಈ ವಿಷಸರ್ಪಗಳು ಕಂಡ್ರೆ ಕೊಲ್ಲಬೇಕು ಅನ್ನೋದು ನಮಾಜ್ದಲ್ಲಿ ಹೇಳಿದೆ. ಅದೇ ರೀತಿ ಇವುಗಳನ್ನ ಕೂಡಲೇ ಕೊಂದು ಹಾಕಬೇಕು ಅನ್ನುವಂಥ ಗಂಭೀರವಾದ ಆರೋಪವನ್ನು ಕೇರಳದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ. ಒಂದು ರೀತಿಯಲ್ಲಿ RSSನವರು ಏನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂದರೆ, RSS ಈ ದೇಶಕ್ಕೆ ಬೇಕು, ದೇಶ ಅಪಾಯದಲ್ಲಿದೆ, ಈ ದೇಶವನ್ನು ಕಾಪಾಡ್ಕೊಳ್ಬೇಕಂದ್ರೆ RSSನಿಂದ ಮಾತ್ರ ಸಾಧ್ಯ ಅಂತ RSSನವರು ಅಥವಾ BJPಯವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನವರು ಈ RSS BJPಯನ್ನು ಪೂರ್ತಿಯಾಗಿ ಬೇರು ಸಮೇತ ಕೊಂದು ಹಾಕಿಬಿಡ್ಬೇಕು ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ RSS ಅಗತ್ಯ ಇದೆಯಾ? ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಥರ ಹೇಳಿದರು? ಈ ಎಲ್ಲ ವಿಚಾರವಾಗಿ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಶಶಿಕಾಂತ್ ಎಡಳ್ಳಿ ಸರ್, ರಾಜಕೀಯ ವಿಶ್ಲೇಷಕರು ಹಾಗೂ ರಂಗಕರ್ಮಿಗಳು. ನಮಸ್ಕಾರ ಸರ್. ಸರ್, ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಮತ್ತು BJP ವಿಷಸರ್ಪಗಳು ದೇಶಕ್ಕೆ ಮಾರಕ ಅಂತೇನೋ ಹೇಳಿಬಿಡ್ಬೋದಿತ್ತು. ಅವರು ಆ ಥರ ತುಂಬ ಸಲ ಹಿಂದೆ ಹೇಳಿದ್ದಾರೆ. ಈ ಸಲ ಕುರಾನ್ ಕೋಟ್ ಮಾಡಿ ಹೇಳಿದ್ದಾರೆ ವಿಷಸರ್ಪಗಳು ಅಂತ. ಈ ಥರದ್ದೊಂದು ಗಂಭೀರವಾದ ಆರೋಪವನ್ನು ದೇಶಭಕ್ತ ಅನ್ನುವ ಒಂದು ಸಂಘಟನೆ ಮೇಲೆ ಆರೋಪ ಮಾಡೋದು ನಿಜ ಅಗತ್ಯ ಇತ್ತಾ ಅಂತ. ಏಪ್ರಿಲ್ 6 ಅಸ್ಸಾಂ ಚುನಾವಣೆಯ ರ್ಯಾಲಿ. ಅಸ್ಸಾಂದಲ್ಲಿ? ಹೌದು, ಅಸ್ಸಾಂ ಚುನಾವಣೆ ರ್ಯಾಲಿಯಲ್ಲಿ ಅವರು ಈ ಮಾತನ್ನು ಹೇಳ್ತಾರೆ. BJP ಮತ್ತು RSS ವಿಷಸರ್ಪ ಇದ್ದ ಹಾಗೆ, ವಿಷಕಾರಿಯಾಗಿರ್ತಕ್ಕಂಥದ್ದು. ಈಗ ಕುರಾನಲ್ಲಿ ಒಂದು ಮಾತು ಬರುತ್ತೆ. ಏನು ಬರುತ್ತೆ ಅಂದರೆ, ಆಕಸ್ಮಿಕವಾಗಿ ನೀವು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ವಿಷಕಾರಿಯಾದಂಥ ಒಂದು ಹಾವು ಬಂದರೆ ಆವಾಗ ಹೇಳುತ್ತೆ ಕುರಾನು, ನೀವು ಪ್ರಾರ್ಥನೆಯನ್ನು ನಿಲ್ಲಿಸಿ, ಮೊದಲನ್ನು ಸಾಯಿಸಿ ಅಂತ. ಯಾಕಂದರೆ ಆತ್ಮರಕ್ಷಣೆ ಬಹಳ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರನೇ ಅವರು ಅದನ್ನು ಕೋಟ್ ಮಾಡ್ತಾರೆ, ಅಷ್ಟೇ ಒಂದು ರೂಪಕವಾಗಿ ಕೋಟ್ ಮಾಡ್ತಾರೆ. ಇದೇನು ಮೊದಲನೇ ಸರ್ತಿ ಏನಲ್ಲ ಅವ್ರು ಹೇಳಿದ್ದು. 2024ನೇ ಚುನಾವಣೆ ಇತ್ತು ಕರ್ನಾಟಕದಲ್ಲಿ, ಆ ನಂತರ ಮಹಾರಾಷ್ಟ್ರದಲ್ಲಿಯೂ. ಅವಾಗೂ ಸಹಿತ ಈ RSS ಅನ್ನೋದು ಒಂದು ವಿಷಸರ್ಪ, ಅದನ್ನು ಹೊಡೆದಾಕಬೇಕು, ಮಾರ್ಡಾಲೆಗೆ ಮಾರನಾಯ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅವಾಗ ಕುರಾನನ್ನು ಕೋಟ್ ಮಾಡಿರಲಿಲ್ಲ. ಈ ಕುರಾನ್ ಎಕ್ಸ್ಟ್ರಾ ಕೋಟ್ ಮಾಡಿದ್ದಕ್ಕೆ ಇದ್ದಕ್ಕಿದ್ದಂಗೆ ಇವರ ಸಂಘ ಪರಿವಾರದ ಬುಡಕ್ಕೆ ಬೆಂಕಿ ಬಿದ್ದಿದೆ. ಇದ್ದಕ್ಕಿದ್ದಂಗೆ ಅಲೆ ದೇವ್ರ ಥರ ಆಟ ಆಡಕ್ಕೆ ಶುರು ಮಾಡ್ಬಿಟ್ಟಾರೆ. ಅಯ್ಯೋ, ಅವ್ರು ನೋಡ್ಬೇಕಾಗಿ ಸಂಘ ಪರಿವಾರದ ಇವರೆಲ್ಲ ಅವರು ಅಂಗ ಸಂಸ್ಥೆಗಳಿದಾವಲ್ಲ, ಅವರೆಲ್ಲರೂ ಸಹಿತ ಅವ್ರು ಹೇಳಿಕೆ ಕೊಡ್ತಾರೆ. ವಿಶ್ವ ಹಿಂದೂ ಪರಿಷತ್ ಅಂತ ಇದೆ ಅವ್ರದ್ದು. ಅವಿಶ್ವ ಹಿಂದೂ ಪರಿಷತ್ ಅವರು ಇಂಥ ಈ ಮಾತು ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇದೆ. ಈ ಹೇಳಿಕೆ ನೇರ ಹಿಂಸೆಯನ್ನು ಪ್ರಚೋದಿಸುವುದಲ್ಲದೆ ಹಿಂದೂ ಮತ್ತು ಮುಸ್ಲಿಮರಲ್ಲಿ ದ್ವೇಷವನ್ನು ಹರಡುತ್ತಿದೆ. ಇದನ್ನು ಬೇರೆ ಯಾರಾದರೂ ಹೇಳಿದ್ರೆ ನಂಬೋದಿತ್ತು. ದ್ವೇಷ ಹರಡುವುದನ್ನೇ ಉದ್ಯೋಗ ಮಾಡಿಕೊಂಡಿರ್ತಕ್ಕಂಥ ಈ ಹಿಂದೂ ಸಂಘಟನೆಗಳಿದಾವಲ್ಲ, ಇವ್ರ ಬಾಯಲ್ಲಿ ಬರ್ತಾ ಇದೆ. ಅದು ಪ್ರತಿನಿತ್ಯ ಬಾಯಿ ಬಿಟ್ಟರೆ ಬರೀ ದ್ವೇಷ ಭಾಷಣೆ ಮಾಡೋದು. ಇವರು ಅವ್ರು ಹೇಳಿದ್ರೆ ಇದು ಅಲ್ಲ, ದ್ವೇಷ ಭಾಷಣ ಅಲ್ಲ. ಏನಕ್ಕೆ ಸಿಟ್ಟು ಬಂದ್ಬಿಟ್ಟಿದೆ ಅಂತಂದ್ರೆ ಇವರಿಗೆ, ಅರೆ ನಾವು ದ್ವೇಷ ಭಾಷಣ ಮಾಡಲಿಕ್ಕೆ ನಾವು ಗುತ್ತಿಗೆ ತೆಗೆದುಕೊಂಡವ್ರು, ನಾವು ಇವ್ರು ಮಾಡ್ತಾ ಇದಾರಲ್ಲ ನಮ್ಮ ಕೆಲಸನ, ಅವರು ಅದಕ್ಕೆ ಸಿಟ್ಟು ಬಂದ್ಬಿಟ್ಟಿದೆ ಅವ್ರಿಗೆ. ಖರ್ಗೆ ಯಾಕೆ ಮಾಡ್ತಾ ಇದ್ದಾರೆ ನಮ್ಮ ಕೆಲಸನ, ನಮ್ದು ಡ್ಯೂಟಿ ಅನ್ನುವ ಒಂದು ಆಂತರಿಕವಾದಂಥ ತಳಮಳ ಉಂಟಾಗೋಗ್ಬಿಡ್ತು. ಸೊ ಆ ತಳಮಳದಿಂದ ಈ ಥರ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಇದ್ದಕ್ಕಿದ್ದಾಗ ಏನು ಮಾಡ್ತಾವೆ, ಹರ್ಷ ಮಲ್ಹೋತ್ರಾ ಅಂತ ಹೇಳ್ಬಿಟ್ಟು ಒಬ್ಬರು ಕೇಂದ್ರ ಸಚಿವರಿದ್ದಾರೆ. ಅವರು ಇದ್ದಕ್ಕಿದ್ದಂಗೆ ಹೋಗ್ಬಿಟ್ಟು ಪೊಲೀಸ್ ಕಮಿಷನರಿಗೆ ಕಂಪ್ಲೇಂಟ್ ಕೊಡ್ತಾರೆ. ನೋಡಿ ದ್ವೇಷ ಭಾಷಣ ಮಾಡ್ತಾರೆ, ನೋಡಿ ದ್ವೇಷ ಭಾಷಣ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವರು ಮಾಡಿದ ದ್ವೇಷ ಭಾಷಣ ಇದೆಯಲ್ಲ, ಆ ದ್ವೇಷ ಭಾಷಣಗಳನ್ನ ಕೇಳಿದರೆ ಕೇಳೋಕ್ಕಾಗೋದಿಲ್ಲ ಇವತ್ತವರೆಗೂ. ನನಗೆ ಮುಸ್ಲಿಂ ಸಮುದಾಯದ ಮೇಲೆ, ಅವ್ರ ಮಹಿಳೆಯರ ಮೇಲೆ ಯಾವ್ಯಾವ ರೀತಿ ಕೆಟ್ಟದಾಗಿ ಮಾತಾಡಬೇಕು ಆ ಕೆಟ್ಟದಾಗಿ ಎಲ್ಲ ಭಾಷೆನೂ ಇವರು ಮಾತಾಡಿದ್ದಾರೆ. ಅದಕ್ಕೆ ಈಗ
ಸಮುದಾಯಗಳ ನಡುವೆ ಶತ್ರುತ್ವ ಹುಟ್ಟುಹಾಕುವ ಚುನಾವಣಾ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಅಂತ ಒಂದು ದೂರನ್ನು ದಾಖಲೆ ಮಾಡಲಾಗುತ್ತೆ. ಅದರ ಜೊತೆಗೆ ಇದು ನಮ್ಮ ಅಮಿತ್ ಶಾ ಅವ್ರು ಹೇಳ್ತಾರೆ, ನೋಡ್ರಿ ಇದು ಪ್ರಜಾಪ್ರಭುತ್ವಕ್ಕೆ ಸರಿ ಹೋಗೋ ಭಾಷೆ ಅಲ್ಲ ಇದು. ನಾವು ಮಾತಾಡ್ತೀವಲ್ಲ ದ್ವೇಷ ಭಾಷಣ, ಅದು ಸರಿಯಾಗಿರೋದು ಅಂತ ಅವರು ಮಾತು. ನಾವು ಮಾಡ್ತೀವಲ್ಲ, ಅವ್ರು ಹೆಚ್ಚು ಮಕ್ಕಳನ್ನ ಇರ್ತಾರೆ, ಅವರು ನುಸುಳುಕೋರರು, ಅವರು ಲವ್ ಜಿಹಾದಿಗಳು, ಆಮೇಲೆ ಅವರು ದೇಶ ವಿರೋಧಿಗಳು, ಹಂಗೆ ಹಿಂಗೆ ಎಲ್ಲ ಒಂದು ಸಮುದಾಯದ ಮೇಲೆ ಏನೇನೆಲ್ಲ ದ್ವೇಷಕಾರಕ ಮಾಡ್ತಾರಲ್ಲ ಈ ಅಮಿತ್ ಶಾ, ಅದು ಪ್ರಜಾಪ್ರಭುತ್ವ, ಇವರು ಪ್ರಜಾಪ್ರಭುತ್ವ ಸರಿಯಾಗಿದ್ದು. ಇವರು ಏನು ಹೇಳಿದಾರಲ್ಲ ವಿಷಸರ್ಪ ಅಂತ ಹೇಳಿದಾರಲ್ಲ, ಅದು ಪ್ರಜಾಪ್ರಭುತ್ವಕ್ಕೆ ಸರಿ ಹೊಂದೋ ಭಾಷೆ ಅಲ್ಲ. ಆದ್ದರಿಂದ ಖರ್ಗೆ ಅವರು ಇನ್ಮೇಲೆ ಇವ್ರ ಭಾಷೆಯಲ್ಲಿ ಮಾತಾಡ್ಬೇಕಿನ್ನು. ಏನು ಇವರು ದ್ವೇಷ ಭಾಷೆ ಮಾಡ್ತಾರಲ್ಲ ಆ ದ್ವೇಷ ಭಾಷೆಯಲ್ಲಿ ಮಾತಾಡೋದು ಸರಿ ಅನಿಸುತ್ತೇನೋ. ಸೊ ಆದ್ದರಿಂದ ಈ ಹಿಂದೂ ಸಂಘಟನೆಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇತ್ತೀಚೆಗೆ ಒಬ್ಬನು ಉತ್ತರ ಭಾರತದಲ್ಲಿ ಒಬ್ಬನು, ಅವನ ಹೆಸರು ಪಿಂಕಿ ಚೌಧರಿ ಅಂತ, ಅವನದೇನೋ ಹಿಂದೂ ರಕ್ಷಣಾ ದಳ ಅಂತ ಅದರ ನಾಯಕ. ಅವನು ಏನು ಹೇಳ್ತಾನೆ ಅಂತಂದರೆ, ನೋಡಿ ಹಿಂದೂಗಳ ರಕ್ಷಣೆಗಾಗಿ ಭಯೋತ್ಪಾದನೆಯನ್ನು ಮಾಡಬಹುದು, ನಾವು ಭಯೋತ್ಪಾದಕರಾಗಬಹುದು, ನಾವು ಭಯೋತ್ಪಾದಕರನ್ನು ಹುಟ್ಟು ಹಾಕಬಹುದು, ನಾವು ಮುಸ್ಲಿಮರನ್ನು ಈ ದೇಶದಿಂದಲೇ ಅಳಿಸಿ ಹಾಕ್ಬಿಡ್ಬೇಕು, ಅವ್ರಿಗೆ ನಾಯಿ ಪಟ್ಟ ಕೊಡಬೇಕು, ಅವ್ರಿಗೆ ಆಸ್ತಿ ಪಾಸ್ತಿಯಲ್ಲಿ ಹಕ್ಕು ಕೊಡಲೇಬಾರದು ಅನ್ನುವುದನ್ನು ನೇರವಾಗಿ ಬಹಿರಂಗ ಸಭೆಯಲ್ಲಿ ಹೇಳ್ತಾನೆ. ಇವಾಗ ಬಿಜೆಪಿ ಅವರು ಅಮಿತ್ ಶಾ ಅವರು ಏನು ಹೇಳಿಲ್ಲ, ಅವಾಗ ಈ ಮುಸ್ಲಿಮರನ್ನ ಅಳಿಸಿ ಹಾಕ್ಬಿಡ್ಬೇಕು ಅನ್ನೋದು ಇವತ್ತಿನವರೆಗೂ ಅವನ ಮೇಲೆ ಒಂದು ಸಣ್ಣ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅಂದ್ರೆ ಒಂದು ಇಡೀ ಸಮುದಾಯವನ್ನು ಅಳಿಸಿ ಹಾಕಬೇಕು, ಭಯೋತ್ಪಾದನಾ ನಿಗ್ರಹ ಕಾಯ್ದೆ ಪ್ರಕಾರ ಅವನನ್ನು ಇದ್ದಕ್ಕಿದ್ದಂಗೆ ನಾನು ಬೇರೆ ವಾರೆಂಟ್ ಮಾಡಿ ಒಳಗಡೆ ಹಾಕಬೇಕು. ಇದಕ್ಕೆ ಅಂದರೆ ನಮ್ಮವರು ಹೇಳಿದರೆ, ಹಿಂದುತ್ವವಾದಿಗಳು ಹೇಳಿದರೆ, ಸಂಘಿ ಸಂತಾನದವರು ಹೇಳಿದರೆ ಪರವಾಗಿಲ್ಲ ಹೇಳ್ಬೋದು. ಇವರು ಬೇಕಾದ್ರೆ ನಾವು ಬಂದಿರೋದು ಇದನ್ನು ಸಂವಿಧಾನ ಬದಲಾಯಿಸಬೇಕು ಅಂದರೆ ಸುಮ್ಮನೆ ಇರಬೇಕು, ಬೀದಿಯಲ್ಲಿ ಸಂವಿಧಾನವನ್ನು ಸುಟ್ಟರೆ ಸುಮ್ಮನೆ ಇರಬೇಕು, ಗಾಂಧಿ ಮೂರ್ತಿಗೆ ಇವರು ಬಂದೂಕಿಂದ ಹೊಡೆದ್ರು ಸುಮ್ಮನೆ ಇರಬೇಕು. ಆದರೆ ಬೇರೆಯವರೇನು ಅನ್ನೋ ಹಾಗಿಲ್ಲ. ಬೇರೆಯವರು ಅಂದು ಬಿಟ್ಟರೆ ಮಾತ್ರ ತಪ್ಪು. ಅದು ಪ್ರಜಾಪ್ರಭುತ್ವ ವಿರುದ್ಧವಾದ್ದು, ಸಂವಿಧಾನಕ್ಕೆ ವಿರುದ್ಧವಾದ್ದು, ಕಾನೂನಿಗೆ ವಿರುದ್ಧವಾದದ್ದು. ಆದರೆ ನೀವು ಮಾಡ್ತಕ್ಕಂಥದ್ದು ಏನು ಸ್ವಾಮಿ? ಇಲ್ಲಿವರೆಗೂ ಯಾವುದಾದ್ರೂ ಒಂದನ್ನು ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ದೀರಾ? ಒಂದಾದರೂ ಸಂವಿಧಾನಾತ್ಮಕ ಕೆಲಸ ಮಾಡಿದ್ದೀರಾ? ಸಂವಿಧಾನಕ್ಕೂ ನಮಗೂ ಸಂಬಂಧವೇ ಇಲ್ಲದಂಥವ್ರ ವ್ಯಕ್ತಿ ನೀವು ಮತ್ತೆ ಹೇಳ್ತಾ ಇದ್ದೀರಾ. ಇವತ್ತಿನವರೆಗೂ ಇಷ್ಟು ವರ್ಷಗಳಾದರೂ ನಿಮ್ಮ RSS ಅನ್ನೋದು ಬೇನಾಮಿ ಸಂಸ್ಥೆ, ಇವತ್ತರೆಗೂ ಅದನ್ನು ನೋಂದಣಿ ಮಾಡಿಲ್ಲ, ಅದರ ಲೆಕ್ಕಪತ್ರದ ವ್ಯವಹಾರವನ್ನು ಸರ್ಕಾರಕ್ಕೆ ಸಲ್ಲಿಸಿಲ್ಲ. ಕೋಟ್ಯಾಂತರ ಅದೇನು ಸಾವಿರಾರು ಕೋಟಿ ವ್ಯವಹಾರ ಮಾಡ್ತಾ ಇದೆ, ಆದರೂ ಬೇನಾಮಿ ಆಗಿದೆ. ಬೇರೆ ಯಾರೋ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತ ಹಿಡ್ಕೊಂಡು ಹೋಗ್ಬಿಟ್ಟು ಒಳಗಡೆ ಹಾಕ್ತೀರಿ, ದಂಡ ಹಾಕ್ತೀರಿ. ಆದರೆ ಒಂದು ಇಡೀ ಒಂದು ಸಂಸ್ಥೆ, ಇವತ್ತರೆಗೂ ಒಂದು ಸಂಘಟನೆ, ಅದು ಯಾವುದೇ ಕಾರಣಕ್ಕೂ ಜನರಿಂದ ತೆಗೆದುಕೊಂಡಂಥ ದುಡ್ಡಿಗೆ ಇವತ್ತರೆಗೂ ಅದು ಲೆಕ್ಕ ಕೊಟ್ಟಿಲ್ವಲ್ಲ, ಅದಕ್ಕೆ ಯಾವುದಾದ್ರು ಪ್ರಶ್ನೆ ಮಾಡಿದ್ರಾ? ಇಲ್ವಲ್ಲ. ಅದೊಂದು ಪಕ್ಕ ಬೇನಾಮಿ ಸಂಸ್ಥೆ. ಅಂದರೆ ಅದನ್ನು ನಾವು ಯಾರು ಪ್ರಶ್ನೆ ಮಾಡಬಾರ್ದಾ? ಪ್ರಶ್ನಾತೀತವಾಗಿರ್ತಕ್ಕಂಥ ಸಂಸ್ಥೆನ ಅದು, ಏನಲ್ವಲ್ಲ. ಸೊ ಆದ್ದರಿಂದ ಮೋದಿಯವರು 2024ರಲ್ಲಿ ಪ್ರಚಾರ ಸಮಿತಿಯಲ್ಲಿ ಪ್ರಚಾರ ಮಾಡ್ತಾರೆ, ಎಲ್ಲಿ? ರಾಜಸ್ಥಾನದಲ್ಲಿ. ಅವಾಗ ಅವ್ರು ಹೇಳ್ತಾರೆ, ಹೆಚ್ಚು ಮುಸ್ಲಿಮರನ್ನು ಹೊಂದುವವರು ಅಂದರೆ ಮುಸ್ಲಿಮರು, ಹೆಚ್ಚು ಮಕ್ಕಳನ್ನು ಹೊಂದುವವರು ಇವರು ವೋಟ್ ಜಿಹಾದಿಗಳು ಅಂತ ಹೇಳ್ತಾರೆ. ಇವಾಗ ಏನು ಮಾಡ್ತಾ ಇದ್ದಾರೆ? SIR ನೆಪದಲ್ಲಿ 90 ಲಕ್ಷ 1 ಕೋಟಿ ಒಂದೊಂದು ರಾಜ್ಯದಿಂದ ಮುಸ್ಲಿಮರ, ಬಹುತೇಕ ಮುಸ್ಲಿಮರ ಹೆಸರನ್ನೇ ತೆಗೆದಾಕ್ತಾ ಇದ್ದೀರಾ. ಇದು ವೋಟ್ ಜಿಹಾದ್ ಅಂದರೆ ನೀವು ಮಾಡ್ತಾ ಇರೋದು. ಇವತ್ತಿನ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬಂದಿದ್ದಾರೆ, ಯೋಗೇಶ್ ಯಾದವ್ ಅವರು. ಅದರಲ್ಲಿ 87 ಲಕ್ಷ ಆಶ್ರಮನಲ್ಲಿ ಯೋಗೇಂದ್ರ ಯಾದವ್, ಹೌದು, ಪಶ್ಚಿಮ ಬಂಗಾಳದಲ್ಲಿ ತೆಗೆದಾಕಿದ್ದಾರೆ. ಮುಸ್ಲಿಮರೇ ಜಾಸ್ತಿ. ಹೌದು. ಅಂದ್ರೆ ಉದ್ದೇಶಪೂರ್ವಕವಾಗಿ ಯಾವುದು ವಿರೋಧ ಪಕ್ಷಕ್ಕೆ ಓಟ್ಗಳು ಬರ್ತಾವೋ ಆ ಓಟ್ಗಳನ್ನ ಕಟ್ ಮಾಡಿ ಬಿಸಾಕಬೇಕು ಅನ್ನೋ ಒಂದು ಧೋರಣೆ ಇದೆಯಲ್ಲ ಪ್ರದೇಶದಲ್ಲಿ 2 ಇದು ಪ್ರಜಾಪ್ರಭುತ್ವ ವಿರುದ್ಧವಾದಂಥ ಕೆಲಸ. ಅಮಿತ್ ಶಾ ಅವರು ಹೇಳ್ತಾರೆ, ಮುಸ್ಲಿಮರಿಗೆ ಗೃಹ ಮಂತ್ರಿಗಳು ಇವರು ನಮಗೆ ಓಟ್ ಜಿಹಾದಿಗಳು, ಗೋ ಹತ್ಯಾಕಾರರು, ಮದ್ರಸಾ ಮಾಫಿಯಾದವರು ಅಂತ ಹೇಳ್ಬಿಟ್ಟು ಇವರು ದ್ವೇಷ ಕಾರ್ತಾರೆ ಮುಸ್ಲಿಮರೇ, ನೇರ ಮುಸ್ಲಿಮರ ಅಂತ. ಅಂದರೆ ಇವರು ಏನನ್ನಾದರೂ ಹೇಳಿದ್ರು ನಡೆಯುತ್ತೆ. ಒಂದು ಯೋಗಿ ಅಂತ ಹೇಳ್ಬಿಟ್ಟು ಒಬ್ಬರು ಇದ್ದಾರೆ, UP ಸರ್ಕಾರದ CM. ಅವ್ರು ಹೇಳ್ತಾರೆ, ಮುಸಲ್ಮಾನರನ್ನು ಕಠಿಣವಾಗಿ ನಿಗ್ರಹಿಸುತ್ತೇನೆ, ಬುಲ್ಡೋಜರ್ ಹರಿಸಿಬಿಡುತ್ತೇನೆ, ಅವ್ರ ವಂಶದವರೆಲ್ಲ ನೆನಪಿಟ್ಕೊಳ್ಳೋ ಥರ ಮಾಡ್ತೇನೆ ಅಂತ. ಅಂದರೆ ಒಂದು ಸಮುದಾಯದ ಮೇಲೆ ಈ ರೀತಿ ಮಾತಾಡ್ಬೋದಾ ಸ್ವಾಮಿ? ಈ ದೇಶ ಅನ್ನೋದು ಯಾರಿಗೂ ಸಂಬಂಧಪಟ್ಟದ್ದಲ್ಲ ಸಾರ್, ಹಿಂದೂಗಳದ್ದಲ್ಲ, ಮುಸ್ಲಿಮರದ್ದಲ್ಲ, ಕ್ರಿಶ್ಚಿಯನ್ರದ್ದಲ್ಲ, ಯಾವುದೇ ಸಮುದಾಯಕ್ಕೂ ಸಂಬಂಧಪಟ್ಟದ್ದಲ್ಲ. ಈ ದೇಶದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಸಂಬಂಧಪಟ್ಟದ್ದು. ಅದು ಯಾವುದೇ ಧರ್ಮದಾಗಿರಲಿ. ಯಾಕಂದರೆ ಸಂವಿಧಾನ ನಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಎಷ್ಟು ಹಿಂದೂಗಳು ತಮ್ಮ ಆಚರಣೆಯನ್ನು ಮಾಡಬಹುದು, ಅದೇ ರೀತಿಯೇ ಆಚರಣೆಯನ್ನು ಮುಸ್ಲಿಮರು ಮಾಡಬಹುದು, ಕ್ರಿಶ್ಚಿಯನ್ರು ಮಾಡಬಹುದು.
ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ಮತ್ತೊಂದು ಸಮುದಾಯದ ಮೇಲೆ ದ್ವೇಷವನ್ನು ಕಾರುವುದಾಗಲಿ, ಹಿಂಸೆಗೆ ಪ್ರಚೋದನೆ ಕೊಡುವುದಾಗಲಿ ತಪ್ಪಾಗುತ್ತೆ. ಸೊ ನೀವು ಒಂದು ಪ್ರಾರ್ಥನಾ ಮಂದಿರವನ್ನೇ ಒಡೆದು ಹಾಕಿದ್ರಿ. ಸುಪ್ರೀಂ ಕೋರ್ಟ್ ಹೇಳ್ತು ಅದರ ಕೆಳಗಡೆಗೆ ಯಾವ ವಿಶೇಷಗಳು ಸಿಕ್ಕಿಲ್ಲ, ಅದರ ಭಾವನೆಗಳ ಆಧರಿಸಿ ನಾನು ನ್ಯಾಯ ಕೊಡ್ತೀನಿ ಅಂತ ಹೇಳ್ತು. ಬಾಬರಿ ಮಸೀದಿ ಅಂದ್ರೆ ಒಂದು ಪ್ರಾರ್ಥನಾ ಮಂದಿರವನ್ನೇ ಬೀಳಿಸಂತವ್ರು ನೀವು. ಅಲ್ಲಿ ನೀವು ಒಂದು ರಾಮ ಮಂದಿರ ಕಟ್ಟಿ, ರಾಮ ಮಂದಿರ ಪೂರ್ತಿಯಾಗಿಲ್ಲ, ಆಗೋಕ್ಕಿಂತ ಮುಂಚೆ ಅದನ್ನು ಬಹಳ ಅರ್ಜೆಂಟಾಗಿ ಇಲೆಕ್ಷನ್ ಮುಂದೆ ಇರೋದ್ರಿಂದ ಬಾಲರಾಮನನ್ನ ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಿರಲ್ವಾ. ಇದು ಅಲ್ವಾ ನಿಮಗೆ ಕೋಮುವಾದ ಅಲ್ವಾ? ಇದು ಒಂದು ಧಾರ್ಮಿಕ ನಂಬಿಕೆಯನ್ನ, ಮೂಢನಂಬಿಕೆಯನ್ನು ಹುಟ್ಟಿಸೋದಲ್ವಾ ಇದು? ಇವುಗಳೆಲ್ಲ ಪ್ರಶ್ನೆ ಸರ್. ಅಲ್ಲಿ ಈಗ ರಾಮ ಮಂದಿರ ಕಟ್ಟಿದಾರಲ್ಲ, ಇದೊಂದು ವಿಷಯಾಂತರ ಅನ್ಸುತ್ತೆ. ಅಲ್ಲಿ ರಾಮ ನೆಮ್ಮದಿಯಾಗಿರ್ಬೋದಾ ಅಂತ. ಯಾಕಂದ್ರೆ ಶಾಂತಿಯನ್ನ ನೆಮ್ಮದಿಯನ್ನು ಬಯಸುವಂತ ರಾಮ ಅದು ಯಾವಾಗಲೂ ವಿವಾದಿತವಾದ ಜಾಗದಲ್ಲಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಾರಲ್ಲ, ಈ ರಾಮನಿಗೆ ಇವರು ನ್ಯಾಯ ಕೊಡ್ಸಕ್ ಹೋಗಿದಾರ ಅಥವಾ ಅವನ ನೆಮ್ಮದಿಯನ್ನು ಹಾಳು ಮಾಡಕ್ ಹೋಗಿದಾರ? ಸ್ವತಃ ರಾಮನೇ ಹುಟ್ಟಿ ಬಂದು ನಾನು ಮತ್ತೆ ಅವತಾರ ಪಡೆದಿದ್ದೇನೆ, ನೀವು ಮಾಡೋದಂತ ತಪ್ಪು ಅಂದ್ರೆ ಆ ರಾಮನನ್ನು ತೆಗೆದುಕೊಂಡು ಜೈಲಲ್ಲಿ ಇಡ್ತಾರೆ ಅವರು. ಅವ್ರ ಮನಸ್ಥಿತಿ ಆ ರೀತಿ ಇದೆ. ಯಾಕೆಂದರೆ ರಾಮ ಅನ್ನುವುದು ಒಂದು ರೂಪಕ. ಯಾವುದಕ್ಕೆ ರೂಪಕ? ಅವನು ಏಕಪತ್ನಿ ವೃತ್ತಸ್ಥ, ಸಮರ್ಥವಾದ ಆಡಳಿತಕ್ಕಾಗಿ, ಯಾರೋ ಒಬ್ರು ಹೇಳಿದಕ್ಕೆ ಹೆಂಡತಿನೇ ಬಿಡ್ತಕ್ಕಂಥ ಮಹಾನ್ ಪುರುಷ ಅನ್ನುವಂಥ ಯಾವ್ದಾವುದೋ ಇದಾವೆ, ಆಯ್ತಾ? ಆದರೆ ಇವರು ಅವರನ್ನ ತೆಗೆದುಕೊಂಡು ಬಿಟ್ಬಿಟ್ಟು ಇಲ್ಲಿ ಎರಡೇ ವ್ಯತ್ಯಾಸ ಇರೋದೇನೆಂದ್ರೆ, ಒಂದು ಮಹಾತ್ಮ ಗಾಂಧಿಯವರ ರಾಮ, ಇನ್ನೊಂದು RSS ನವರ ರಾಮ. ಮಹಾತ್ಮ ಗಾಂಧಿಯವರ ರಾಮ ಯಾರು? ಹೇ ರಾಮ್. ಇವ್ರ ರಾಮ ಜೈರಾಮ್. ಗೊತ್ತಾಯ್ತಾ? ಅವ್ರು ಹೇ ರಾಮ್ ಅಂತ ಬಿಟ್ಟು ಹೇಳಿದಂಥವ್ರು ಜೈ ಶ್ರೀರಾಮ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ಜೈ ಶ್ರೀರಾಮ್ ಹೇಳದೇ ಇದ್ರೆ ಹಲ್ಲೆ ಮಾಡ್ತಾರೆ, ಹಿಂಸೆ ಮಾಡ್ತಾ ಇದ್ದಾರೆ. ಇಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ನೀವು, ದ್ವೇಷ ಭಾಷಣಗಳು ಮಾಡ್ತಾ ಇದ್ದೀರಲ್ಲ, ಸಮುದಾಯಗಳನ್ನ ಹೊಡಿತಾ ಇದ್ದೀರಲ್ಲ. ಇಂಥದ್ದರಲ್ಲಿ ಆಕಸ್ಮಿಕವಾಗಿ ಏನಾದರೂ ಅವ್ರು ಹೇಳಿದ್ರೆ ಅದು ಏನು ದೊಡ್ಡ ಅಪರಾಧ ಆರೋಪವಲ್ಲ. ಇಷ್ಟಕ್ಕೂ ಕರ್ನಾಟಕದಲ್ಲಿ ಒಂದು ಕಾಯ್ದೆ ತರಬೇಕು ಅಂತ CM ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ದ್ವೇಷ ಭಾಷಣ ನಿಗ್ರಹ ಕಾಯ್ದೆ. ಅದಕ್ಕೆ ಮತ್ತೆ ಬಿಜೆಪಿ ಅವರು ವಿರೋಧ ಮಾಡಿದ್ರು. ಹೇಳ್ತೀನಿ, ಏನ್ ಹೇಳ್ತಾರೆ ಗೊತ್ತಾ? ಬಿಜೆಪಿ ಅವರು ಸದನದಲ್ಲೂ ಹೇಳಿದ್ರು, ಓ ನೋಡಿ ವಾಕ್ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ದಾಳಿ ಮಾಡ್ತಾ ಇದ್ದಾರೆ. ನಾವು ಅಂದ್ರೇನು, ನಾವು ದ್ವೇಷ ಭಾಷಣ ಮಾಡೋದೇ ನಮ್ಮ ವಾಕ್ ಸ್ವಾತಂತ್ರ್ಯ ಅವ್ರದ್ದು, ಅದ್ರ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತ ಹೇಳಿದ್ರು. ಆದರೂ ಸಹಿತ ಅದೇನಾಯ್ತು, ಸಂಸತ್ತಿನಲ್ಲಿ ಪಾಸ್ ಆಯಿತು, ಆಮೇಲೆ ರಾಜ್ಯಪಾಲರ ಹತ್ರ ಹೋಯ್ತು. ಇವಾಗ ಇವರು ಕೇಂದ್ರದ ಮೇಲೆ ಒತ್ತಡ ತಂದು ಕೇಂದ್ರ ಸರ್ಕಾರ ರಾಜ್ಯಪಾಲರಿಗೆ ಹೇಳಿ ಇವಾಗ ಆ ಮಸೂದೆಯನ್ನ ಕಾಯ್ದೆ ಆಗದ ಹಾಗೆ ನಿಲ್ಲಿಸಿದಂಥ ಕೆಲಸವನ್ನು ಮಾಡಿದರು. ಆಕಸ್ಮಿಕವಾಗಿ ದ್ವೇಷ ಭಾಷಣ ನಿಷೇಧ ಕಾಯ್ದೆ ಬಂದಿದ್ರೆ, ನಿಗ್ರಹ ಕಾಯ್ದೆ ಬಂದಿದ್ರೆ ಆಯ್ತಪ್ಪ, ಇವ್ರ ಮೇಲೆ ಕೇಸ್ ಹಾಕ್ಬಿಡ್ಬೋದಿತ್ತಲ್ವಾ? ಯಾರ ಮೇಲೆ? ಖರ್ಗೆ ಅವ್ರ ಮೇಲೆ ಕೇಸ್ ಹಾಕ್ಬಿಡ್ಬೋದಿತ್ತಲ್ಲ. ಅದು ಕಾನೂನು ಇದ್ರೆ ಬಿಜೆಪಿಗೆ ಅನುಕೂಲ ಆಗ್ತಿತ್ತಲ್ಲ. ಆದ್ರೆ ಇಲ್ಲಿ ಒಬ್ರು ಖರ್ಗೆ ಅವ್ರು ಹೇಳಿದ್ರೆ, ಇಲ್ಲಿ ನೂರಾರು ಜನ ಇವು ಇದಾವಲ್ಲ RSS ನಾಯಕರು, ಬಿಜೆಪಿ ನಾಯಕರು ಪ್ರತಿನಿತ್ಯ ಬಾಯಿ ಬಿಟ್ಟರೆ ದ್ವೇಷ ಭಾಷಣ ಮಾಡ್ತಾ ಇದ್ದಾರಲ್ಲ. ಈ ಮೊತಾಲೆಕ್ ಅನ್ನೋಂಥವ್ರು, ಆ ಸೂಳಿ ಬೆಲೆ ಅಂತಕ್ಕಂಥವ್ರು, ಈ ಪುಂಗ್ಲಿಗಳೆಲ್ಲರೂ ಸಹಿತ ಅದೇ ಅವು ಪುಂಗ್ಲಿಗಳು ಅಂತ ಹೇಳ್ತೀವಿ ನಾವು. ಹೆಂಗ್ ಪುಂಗ್ಲಿ ಅಂತ ಅವ್ರು ಹೇಳಿದ್ರೆ ಬಾಯಿ ಬಿಟ್ರೆ ಸಾಕು, ಬರೀ ಮುಸ್ಲಿಂ ದ್ವೇಷ. ಸೊ ಇಂಥ ದ್ವೇಷ ಕಾರ್ತಕ್ಕಂಥ ಒಂದು ಪಕ್ಷ, ಅದರ ಮೇಲಿರ್ತಕ್ಕಂಥ ಒಂದು ಮಾತೃ ಪಕ್ಷ ಏನಿದೆಯಲ್ವಾ, ಇವುಗಳು ಮಾಡ್ತಕ್ಕಂಥ ಕೆಲಸ ಏನು ಹೇಳಿ? ಯಾರು ದ್ವೇಷವನ್ನು ಕಾರ್ತಾರೋ, ಯಾರು ವಿಷವನ್ನು ಕಾರ್ತಾರೋ ಅವರಿಗೆ ಸರ್ಪಗಳಿಗೆ ಹೋಲಿಕೆ ಮಾಡಲಾಗುತ್ತೆ. ನಿಮಗೆ ಬೇಕು ಅಂತಂದರೆ RSS ಬಗ್ಗೆ ಇನ್ನೂ ವಿವರ ಬೇಕು ಅಂತಂದರೆ 2022ರಲ್ಲಿ ನಮ್ಮ ದೇವನೂರು ಮಹಾದೇವರವರು ಒಂದು ಪುಸ್ತಕ ಬರೀತಾರೆ, ಭಾಳ ಚಿಕ್ಕದು, ಭಾಳ ಚೆನ್ನಾಗಿದೆ ಅದು. RSS ಆಳ ಮತ್ತು ಅಗಲ ಅಂತ ಹೇಳ್ಬಿಟ್ಟು ಒಂದು ಸರ್ತಿ ಅದನ್ನು ಓದ್ಕೊಂಡ್ಬಿಡಿ. ಅದು ಬೇಡವಾ? ನೀವು RSSನಲ್ಲಿ ಇದ್ದು 34 ವರ್ಷಗಳ ಕಾಲ ಹೊರಗಡೆ ಬಂದಿರತಕ್ಕಂಥ ಕೆಲ ಜನ, ಹನುಮೇಗೌಡನ ತೋರಿದ್ದಾರೆ, ಅವರ ಅನುಭವವನ್ನು ಕೇಳಿ ಸಾಕು. ಅವ್ರು ಹೇಳ್ತಾರೆ, ಅವ್ರ ಅನುಭವವನ್ನು ಹೇಳ್ತಾರೆ. ಅಂದ್ರೆ ಈ ಮುಸ್ಲಿಂ ದ್ವೇಷವೇ ಬಿಜೆಪಿಯವರ ಅಸ್ತಿತ್ವ, RSSನ ಅಡಿಪಾಯ. ಇಸ್ಲಾಮೋಫೋಬಿಯಾ ಅನ್ನುವಂಥ ರೋಗ ಪೀಡಿತರಾಗಿರ್ತಕ್ಕಂಥವ್ರು. ಆದ್ದರಿಂದ ನಾನು ಹಿಂದೂಗಳ ಪರನೂ ಅಲ್ಲ, ವಿರೋಧನೂ ಅಲ್ಲ, ಮುಸ್ಲಿಮರ ಪರನೂ ಅಲ್ಲ, ವಿರೋಧನೂ ಅಲ್ಲ. ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಸಹಿತ ಭಾರತೀಯ. ನಮ್ಮದು ಯಾವ ಧರ್ಮ ಗ್ರಂಥಗಳು ಇಲ್ಲ. ನಮಗಿರೋದು ಒಂದೇ ಒಂದು ಧರ್ಮ ಗ್ರಂಥ, ಅದು ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನ ಇದೆಯಲ್ಲ, ಅದಿರ್ತಕ್ಕಂಥ ಕಾನೂನುಗಳಿದೆಯಲ್ಲ, ಅವುಗಳ ಮೂಲಕ ಇಡೀ ದೇಶ ನಡೆಯುತ್ತೆ ಹೊರತಾಗಿ ಬೈಬಲ್ ಮೂಲಕ ಅಲ್ಲ, ಕುರಾನ್ ಮೂಲಕ ಅಲ್ಲ, ಭಗವದ್ಗೀತೆ ಮೂಲಕ ಅಲ್ಲ. ಆದ್ದರಿಂದ ನಿಮ್ಮ ಧರ್ಮ ಗ್ರಂಥಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಮಠದಲ್ಲಿ ಇಟ್ಕೊಳ್ಳಿ, ನಿಮ್ಮ ಮಸೀದಿಯಲ್ಲಿ ಇಟ್ಕೊಳ್ಳಿ. ಆದರೆ ನಾವು ಹೆಮ್ಮೆಯಿಂದ ಹೇಳ್ತೀವಿ, ಸಂವಿಧಾನವೇ ನಮ್ಮ ಧರ್ಮ, ಸಂವಿಧಾನವೇ ನಮ್ಮ ಕಾನೂನು. ಆದ್ದರಿಂದ ಈ ವಿಷಸರ್ಪಗಳು ಎಲ್ಲೇ ಇದ್ರೂ ಸಹಿತ ಅವನು ಹೊಡೆದು ಹಾಕಬೇಕು ಅನ್ನುವುದು ಮಾತಿದೆಯಲ್ವಾ, ಆ ರೂಪಕ ಇದೆಯಲ್ಲ, ಆ ರೂಪಕತೆಯಲ್ಲಿ ತಪ್ಪೇನೂ ಇಲ್ಲ.
ಆದರೂ ಸಹಿತ ಖರ್ಗೆ ಅವರು ಹಿರಿಯರಾಗಿದ್ದಾರೆ, ಸ್ವಲ್ಪ ಸಂಯಮವನ್ನು ವಹಿಸಲಿ. ಯಾಕಂದರೆ ನೀವು ವಿರೋಧ ಪಕ್ಷದವರಾಗಿ ನಿಮ್ಮ ಭಾಷೆ ಅದಲ್ಲ. ನೀವು ಹೇಗೆ RSS ಮತ್ತು BJP ಅವ್ರ ನಾಯಕರು ಏನು ದ್ವೇಷ ಭಾಷಣ ಮಾಡ್ತಾರಲ್ಲ, ಆ ಭಾಷೆಯನ್ನು ನೀವು ಬಳಸುವ ಅಗತ್ಯ ಇಲ್ಲ. ಇಲ್ಲಾಂದರೆ ಅವರಿಗೂ ಮತ್ತು ನಿಮಗೂ ವ್ಯತ್ಯಾಸವೂ ಇರೋದಿಲ್ವಲ್ಲ ಅದೇ ಭಾಷೆಯಲ್ಲಿ ನೀವು ಮಾತಾಡಿದರೆ. ಆದ್ದರಿಂದ ಟೀಕೆ ಮಾಡುವುದನ್ನು ಮಾಡಿ ಬೇಡ ಅನ್ನೋದಿಲ್ಲ, ಅದರ ಟೀಕೆ ಮಾಡುವಾಗಲೂ ಸಹಿತ, ಯಾಕೆಂದರೆ ನೀವು ಮಾತಾಡೋ ಒಂದು ಶಬ್ದ ಇದೆಯಲ್ಲ, ಅವರು 1000 ಶಬ್ದವನ್ನು ಮುಚ್ಚಾಕ್ಬಿಟ್ಟು ನಿಮ್ಮದೇ ಮೇಲಕ್ಕೆ ಬಂದ್ಬಿಡುತ್ತೆ. ನೋಡೇ ಖರ್ಗೆ ಅವರು ಈ ಥರ ಹೇಳಿಬಿಟ್ರು, ಸಮಸ್ತ ಹಿಂದೂಗಳಿಗೆ ಅವಮಾನ ಮಾಡಿಬಿಟ್ರು. ಅಲ್ಲ, ಅವರು ಅದು ಹೆಂಗೆ ರೂಪಕದಲ್ಲಿ ಹೆಂಗಂದ್ರೆ ಸರ್, ಅದು RSS ವಿಷಸರ್ಪ ಅದನ್ನ ಇಲ್ಲವಾಗಿಸಿ ಅಂತಂದರೆ RSSನವ್ರು ಇದ್ದವ್ರನ್ನ ಕೊಲೆ ಮಾಡಿ ಅಂತಲ್ಲ, RSS ಅದನ್ನ ಹರಡೋದನ್ನ ಕಡಿಮೆ ಮಾಡಿ ಅನ್ನೋ ರೀತಿ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ. ಯಾವ ವ್ಯಕ್ತಿಯ ಬಗ್ಗೆ ಅವ್ರು ಹೇಳೋದಿಲ್ಲ. RSS ವ್ಯಕ್ತಿಯ ಬಗ್ಗೆ, ಭಾಗವತರ ಬಗ್ಗೆ ಹೇಳೋದಿಲ್ಲ, ಇನ್ನೊಬ್ಬರ ಬಗ್ಗೆ ಹೇಳೋದಿಲ್ಲ. ಅವರು ಹೇಳ್ತಕ್ಕಂಥದ್ದು ಇಡೀ ಸಿದ್ಧಾಂತ ಇದೆಯಲ್ಲ, ಸನಾತನವಾದಿ ಸಿದ್ಧಾಂತ ಇದೆಯಲ್ಲ, ವೈದಿಕಶಾಹಿ ಸಿದ್ಧಾಂತ ಇದೆಯಲ್ಲ, ಪುರೋಹಿತಶಾಹಿ ಸಿದ್ಧಾಂತ ಇದೆಯಲ್ಲ, ಇದು ಯಾವತ್ತು ಕರ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುತ್ತೆ, ವರ್ಣ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುತ್ತೆ, ಮನುವಾದವನ್ನು ಪ್ರತಿಪಾದನೆ ಮಾಡುತ್ತೆ. ಅವು ಎಲ್ಲವೂ ಸಹಿತ ಮನುಕುಲಕ್ಕೆ, ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದ್ದಾವೆ, ವಿಷ ಉಣಿಸ್ತಕ್ಕಂಥದ್ದು. ಆದ್ದರಿಂದ ಅಂಥವುಗಳನ್ನ ಮುಕ್ತಿ ಬೇಕಾಗಿದೆ ಅನ್ನುವುದು ರೂಪಕತೆ ಅಂತ ಹೇಳ್ತಾರೆ. ಆದರೆ ಈ ರೂಪಕ ಪ್ರಜ್ಞೆಗಳು ಅವ್ರಿಗೆ ಅರ್ಥನೂ ಆಗೋದಿಲ್ಲ. ಅವುಗಳು ಏನು ಮಾಡ್ತಾರೆ, ಅವರು ಇದೇ ದ್ವೇಷ ಭಾಷಣ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ವಿರೋಧ ಪಕ್ಷದವರಾಗಿರಲಿ ಅಥವಾ ಪ್ರಜ್ಞಾವಂತರಾಗಿರಲಿ, ನಾವು ಯಾವುದೇ ಕಾರಣಕ್ಕೂ ಸಹಿತ ಆ BJP RSSನ ದ್ವೇಷ ಭಾಷಣದ ಮಾತುಗಳನ್ನು, ಪದಗಳನ್ನು ಬಳಸುವ ಅಗತ್ಯ ಇಲ್ಲ. ನೇರನೇ ಅವ್ರನ್ನ ಎಕ್ಸ್ಪೋಸ್ ಮಾಡೋ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ನಾವು ಯಾರೇ ಇದ್ರೂ ದ್ವೇಷ ಭಾಷಣ ಮಾಡಿದರೆ, ಖರ್ಗೆ ಅವರಿರಲಿ ಅಥವಾ ಅವನು ಸೂಲಿಬೆಲೆ ಇರಲಿ, ಅವನು ಮುತಾಲಿಕ್ ಇರಲಿ, ಯಾರಿದ್ರು ಅವ್ರನ್ನ ನಾವು ಖಂಡಿಸ್ತೀವಿ, ಅವ್ರು ಯಾವ ಪಕ್ಷದವರಿದ್ದರು ಅಷ್ಟೇ. ಆದ್ದರಿಂದ ದ್ವೇಷ ಕಾರುವ ಭಾಷಣಗಳನ್ನು ಮಾಡೋದು ಬೇಡ. ನಮಗೆ ರಾಹುಲ್ ಗಾಂಧಿ ಬಹಳ ಅದ್ಭುತವಾಗಿ ಹೇಳ್ತಾರೆ, ದ್ವೇಷದ ಬಜಾರಿನಲ್ಲಿ ಪ್ರೀತಿ ಅಂಗಡಿ ತೆರೆಯೋಣ. ಎಂಥ ಮಾತ್ರಿ ಇಲ್ಲಿ ಬರೀ ದ್ವೇಷ ಕಾರ್ತಾ ಇದ್ದಾರೆ. ಒಬ್ರು ಕಂಡ್ರೆ ಒಬ್ರು ಆಗೋದಿಲ್ಲ. ಇವಾಗ ಅಯ್ಯೋ ನೀ ಗೋಹತ್ಯೆ ಮಾಡ್ತೀಯ, ನೀನು ಮಕ್ಕಳನ್ನ ಜಾಸ್ತಿ ಇರ್ತೀಯ, ನೀವು ಎಲ್ಲರೂ ಪಾಕಿಸ್ತಾನಕ್ಕೆ ಓಡಿಸ್ಬಿಡ್ಬೇಕು, ಇವ್ರನ್ನೆಲ್ಲ ಸಾಯಿಸ್ಬಿಡ್ಬೇಕು, ಇವ್ರ ನಾಯಿಗಳು ಇಂಥ ಕೆಟ್ಟದಾದ ಭಾಷೆಗಳನ್ನು ಬಳಸ್ತಿರಲ್ಲ ಸ್ವಾಮಿ. ನಿಮಗೆ ಸಂಸ್ಕೃತಿ ಹೇಳ್ತೀರಾ, ಮಾತೆತ್ತಿದ್ರೆ ನಾವು ಉಜ್ವಲದ ಸಂಸ್ಕೃತಿಯವರು, ಉಜ್ವಲದ ಪರಂಪರೆಯವರು, ಸನಾತನಿಗಳು ಅಂತ ಹೇಳ್ತಿರಲ್ಲ ಸ್ವಾಮಿ. ನಿಮ್ಮ ಸನಾತನ ಧರ್ಮ ಹೇಳ್ತಕ್ಕಂಥದ್ದು ಇದೇ ಭಾಷೆಯನ್ನು ಹೋಗಿ ಒಂದು ಸರ್ತಿ ಟ್ರೋಲ್ ನೋಡ್ಕೊಳ್ಳಿ. ನೀವು ಆ ಟ್ರೋಲಲ್ಲಿ ಬಳಸ್ತಕ್ಕಂಥ ಭಾಷೆಗಳಿರೋದಲ್ಲ, ಅಕ್ಕನ ಅಮ್ಮನ ಅಂತ ಹೇಳ್ಬಿಟ್ಟು ಮಾತೃ ವಿರೋಧಿ ಭಾಷೆಗಳನ್ನು ಬೆಳೆಸ್ತಿರಲ್ಲ, ಬೈಗಳನ್ನ ಬೆಳೆಸ್ತಿರಲ್ಲ. ಇದು ಸಂಸ್ಕೃತಿ ಏನ್ರಿ? ಇದು ದ್ವೇಷ ಅಲ್ವಾ ನಿಮ್ದು? ಯಾಕೆ ನಿಮ್ಮನ್ನೆಲ್ಲ ಹಿಡಿದು ಒಳಗಡೆ ಹಾಕಬಾರ್ದು ನಿಮ್ದು? ಹೇಳ್ತೀರಾ ನೀವು ನಾವು ಸಾಂಸ್ಕೃತಿಕ ಏನು ಹರಿಕಾರರು ಅಂತ ಹೇಳ್ತೀರಾ ನೀವು? ನಮ್ಮ ಸಂಸ್ಕೃತಿನ ಉಳಿಸೋದು ಯಾರಾದ್ರೂ ಉಳಿಸ್ತಾ ಇದ್ದೀರಾ? RSS ಅಂತ ಹೇಳ್ತಿರಲ್ಲ. ಹಾಗಾದ್ರೆ ನಿಮ್ಮ ಭಾಷೆ ಇದೆನಾ? ಕೆಟ್ಟದಾದ ಭಾಷೆನ ನಿಮ್ಮದು? ಯಾರು ನಿಮ್ಮ ವಿರೋಧಿಸ್ತಾರೋ ಅವ್ನು ಕೊಲ್ಲಬೇಕು ಅಂತ ಹೇಳ್ತಾ ಇದೆಯಾ? ಯಾರು ಗೌರಿ ಮೇಡಮ್ನ ಕೊಂದಿರೋರು? ಯಾರು? ಸನಾತನವಾದಿಗಳು. ಯಾರು ಕಲಬುರ್ಗಿ ಅವ್ರನ್ನ ಕೊಂದರು? ಸನಾತನವಾದಿಗಳು. ದಾಬೋಲ್ಕರ್ ಯಾರು ಕೊಂದರು? ಸನಾತನವಾದಿಗಳು. ಇದನ್ನ ಹೇಳಿದೆ ನಿಮ್ದು ಸಂಸ್ಕೃತಿ. ಅಂದರೆ ವಿರೋಧಿಸಬಾರ್ದು, ಯಾರೂ ಸಹಿತ ನಿಮ್ಮನ್ನು ಪ್ರಶ್ನಿಸಬಾರ್ದಲ್ವಾ? ಇದು ತಪ್ಪು. ನಿಮ್ಮ ದ್ವೇಷ ಭಾಷಣವನ್ನು ನಾವು ಯಾವತ್ತೂ ಸಹಿತ ಖಂಡಿಸ್ತೀವಿ. ನಿಮ್ಮ ಸಮಾಜನ ಒಡೆಯುವ ಕೆಲಸವನ್ನು ನೀವು ಮಾಡಿದರೆ ಅದನ್ನು ಖಂಡಿಸ್ತೀವಿ. ಆದ್ದರಿಂದ ನೀವು ಅಧಿಕಾರಕ್ಕೆ ಬಂದಿರಬಹುದು, ಸುಳ್ಳುಗಳನ್ನು ಹೇಳಿ ಧರ್ಮದ ವಿಷಬೀಜವನ್ನು ಬಿತ್ತಿ, ಆದರೆ ಯಾವುದೂ ಪರ್ಮನೆಂಟ್ ಅಲ್ಲ. ಇವತ್ತಿಂದ ನಾಳೆ ಎಲ್ಲವೂ ಬದಲಾಗುತ್ತೆ. ಜನ ಜಾಗೃತಿ ಆಗ್ತಾ ಇದ್ದಾರೆ, ಇನ್ನೂ ಆಗ್ತಾರೆ. ನಿಮಗೆ ನಿಮ್ಮ ಮೋಸ, ನಿಮ್ಮ ವಂಚನೆ, ನಿಮ್ಮ ಈ ಭಾವನಾತ್ಮಕವಾದಂಥ ಎಕ್ಸ್ಪ್ಲಾಯಿಟೇಷನ್ ಇದೆಯಲ್ವಾ, ಇವತ್ತಿಲ್ಲ ನಾಳೆ ಖಂಡಿತ ಅದಕ್ಕೊಂದು ಕೊನೆ ಇದೆ, ಕೊನೆ ಆಗುತ್ತೆ. ಆದ್ದರಿಂದ RSS ಇರೋರು ಯಾರೂ ಸಹಿತ ವಿಷ ಸರ್ಪಗಳಲ್ಲ. ಅದರ ಸಿದ್ಧಾಂತದ ಒಳಗಡೆ ಇರತಕ್ಕಂಥ ಕೆಟ್ಟದ್ದು, ಮನುಕುಲ ವಿರೋಧಿಯಾಗಿರ್ತಕ್ಕಂಥದ್ದು, ಜನ ವಿರೋಧಿಯಾಗಿರ್ತಕ್ಕಂಥದ್ದು, ಜೀವ ವಿರೋಧಿಯಾಗಿರ್ತಕ್ಕಂಥದ್ದು ಏನೇನಿದಾವಲ್ಲ, ಅವು ಎಲ್ಲವೂ ಸಹಿತ ವಿಷ, ಅಂದರೆ ಮಾರಕವಾದಂಥದ್ದು. ಆ ವಿಷವನ್ನು ಕಕ್ಕುವವರು ಯಾರೇ ಇದ್ರೂ ಸಹಿತ ಅವು ವಿಷ ಸರ್ಪಗಳು. ಅಂಥ ವಿಷವೂ ಇರಬಾರ್ದು, ಅಂಥ ವಿಷ ಸರ್ಪಗಳು ಇರಬಾರ್ದು. ಅದನ್ನೇ ರೂಪಕವಾಗಿ ಖರ್ಗೆ ಅವರು ಹೇಳಿದ್ದಾರೆ. ಆದ್ದರಿಂದ ಇವತ್ತು ಸಹಿತ ನಾವು ಮೊದಲು ಜಾಗೃತರಾಗಬೇಕಾಗಿದೆ, ಜನರನ್ನು ಜಾಗೃತಿಗೊಳಿಸಬೇಕಾಗಿದೆ. ಮೊದಲು ವಿಷ ಸರ್ಪಗಳಿಂದ ದೂರ ಇರಬೇಕಾಗಿದೆ. ಸಾಧ್ಯ ಆದರೆ ಅದನ್ನು ಅಲ್ಲಗಳಿಸುವ ಕೆಲಸವನ್ನು ನಾವು ಎಲ್ಲ ಮಾಧ್ಯಮದವರು ಮಾಡಬೇಕಾಗಿದೆ. ಅದು ನಮ್ಮ ನಿಮ್ಮೆಲ್ಲರ ಆಶಯ ಮತ್ತು ಮಹತ್ವಾಕಾಂಕ್ಷೆಯಾಗಿದೆ. ಪ್ರಿಯ ವೀಕ್ಷಕರೇ, RSS ನಮ್ಮ ದೇಶಕ್ಕೆ ಬೇಕಾ? ಅದು ನಮ್ಮ ದೇಶಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದೆ ಅಥವಾ ಎಷ್ಟು ಹಾನಿಗಳನ್ನ ಮಾಡಿದೆ? ಇದು ಭಾಳ ವಿಸ್ತಾರವಾದ ಚರ್ಚೆ, ವಿಸ್ತಾರವಾದ ಸಬ್ಜೆಕ್ಟು. ಇದನ್ನ ಮತ್ತೆ ನಾವು ಇದ್ರ ಬಗ್ಗೆ ಮಾತಾಡಬೇಕಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರ ಜೊತೆಗೆ
ಈಗ ಸಾರೇ ಹೇಳಿದರು, ದೇವನೂರು ಮಹಾದೇವರಂತ ಅವರಿಂದ ಹಿಡಿದು RSS ಅಲ್ಲಿ ಇದ್ದುಕೊಂಡೇ ಭಾಳಷ್ಟು ಜನ ಹೊರಗಡೆ ಬಂದಿದ್ದಾರೆ. ಅವರು ಕೂಡ ಪುಸ್ತಕ ಬರೆದಿದ್ದಾರೆ. ಅವರು ವಿಡಿಯೋ ಸಂದರ್ಶನಗಳನ್ನ ಮಾಡಿದ್ದಾರೆ. ನಮ್ಮ ಪೀಪಲ್ ಮೀಡಿಯಾದಲ್ಲಿ ಒಂದು 7 ಜನ ಮಾತಾಡಿದ್ದಾರೆ. RSSನಲ್ಲಿದ್ದು ಹೊರಗಡೆ ಬಂದಿರುವ ಮಾಜಿ ಕಾರ್ಯಕರ್ತರ ಅನುಭವಗಳು ಅಂತ ನಿಮ್ಗೆ ಹುಡುಕಿದರೆ ಸಿಗುತ್ತೆ. ದಯವಿಟ್ಟು ನೋಡಿ, ವಿಚಾರವನ್ನು ತಿಳಿದುಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.